ಸಿದ್ದರಾಮಣ್ಣ ಅವರು ಮಿಸಸ್ ಅವ್ರಿಗೆ ಹರ್ಷ ಕುಂಕುಮ ಅಂತ ಕೊಡ್ತಾರೆ. ಅದಾದಮೇಲೆ ಇವರು ಅಕ್ರಮವಾಗಿ ಮೂಡಾದವರು ಮೈಸೂರು ಡೆವಲಪ್ಮೆಂಟ್ ಅಥಾರಿಟಿ ಅಕ್ರಮವಾಗಿ ಏನು ಮಾಡ್ತಾರೆ, ಆ ಜಾಗವನ್ನು ಆಕ್ಯುಪೈ ಮಾಡಿಕೊಂಡು ಲೇಔಟ್ ಮಾಡಿ ಸೈಟ್ಗಳು ಮಾರಾಕ್ತಾರೆ. ಅದರಲ್ಲಿ ಏನಾದರೂ ಸಿದ್ದರಾಮಣ್ಣದೇನಾದ್ರು ಪಾತ್ರ ಇದೆಯಾ? BJP ಗೌರ್ಮೆಂಟ್ ಇದ್ದಾಗ ಪಾತ್ರ ಇರ್ತಾರೆ. ಅವ್ರು ಮಾಡಿರೋದೇ ತಪ್ಪು. ಆಮೇಲೆ ಹೋಗಿ ಇವರು ಅರ್ಜಿ ಕೊಟ್ಟು ನಮ್ಮ ಜಮೀನನ್ನು ಈ ರೀತಿ ನಮ್ಮ ಗೊತ್ತಿಂದ ಮಾಡಿದ್ದೀರಾ, ಅದರಿಂದ ಇದಕ್ಕೆ ಏನು ಅಂತ ಅವ್ರು ಅರ್ಜಿ ಕೊಟ್ಟಾಗ ನಿಮಗೆ 50-50 ಇದ್ರ ಮೇಲೆ ನಾವು ಪರ್ಯಾಯವಾಗಿ ನಿಮಗೆ ಜಾಗ ಕೊಡ್ತೀವಿ ಅಂತೇಳಿ ಜಾಗವನ್ನು 50-50 ಲೆಕ್ಕದಲ್ಲಿ ಕೊಟ್ಟಿದ್ದಾರೆ. 38,000 ಅಡಿ ಕೊಟ್ಟಿದ್ದಾರೆ. ಅದು ಏನಾದರೂ ಇವ್ರು ಲೆಟರ್ ಕೊಟ್ಟು ನಮ್ಗೆ ಇಂಥ ಜಾಗದಲ್ಲಿ ಕೊಡು ಅಂತ ಏನಾದ್ರು ಬರ್ಕೊಟ್ಟವ್ರ? ಇಲ್ಲ ಸಿದ್ದರಾಮಣ್ಣ ಅವರೇನಾದರೂ ಹೇಳಿದ್ದಾರೆ ಕೊಡಿ ಅಂತ? ಅವ್ರು ಮಿಸಸ್ ಹೋಗಿ ಕೊಟ್ಟಿರೋದನ್ನ ಪರ್ಯಾಯವಾಗಿ ಎಲ್ಲೋ ಒಂದು ಜಾಗದಲ್ಲಿ ಕೊಟ್ಟಿದ್ದಾರೆ, ಜಾಗವನ್ನು ಕೊಟ್ಟಿದ್ದಾರೆ. ಅದು ತಪ್ಪ? ಅದು ಸಿದ್ದರಾಮಣ್ಣ ಅವ್ರಿಗೂ ಅದಕ್ಕೇನು ಸಂಬಂಧ? ಹೋದರೆ ಹೋಗಲಿ, ಹಂಗೂ ಅವ್ರು ಮಿಸಸ್ ಕೊಟ್ಟಿದ್ರು, ಅವ್ರಿಗೇನು ಸಂಬಂಧ? ಏನು ಸಂಬಂಧ ಇಲ್ಲ. ಅವ್ರಿಗೂ ಹಂಗೆ ಕೊಟ್ಟು ಇದನ್ನು ಇಲ್ಲಿಗಲಾಗಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಯಾವ ನ್ಯಾಯ ಇದು? ಗವರ್ನರ್ ಆಫೀಸಲ್ಲಿ ಗವರ್ನರ್ಗೆ ಸಾಯಂಕಾಲವಾಗಿ 5 ಗಂಟೆನಲ್ಲಿ ಲೆಟರ್ ಕೊಟ್ಟರೆ ರಾತ್ರಿ 10 ಗಂಟೆಗೆ ಎತ್ಕೊಂಡ್ಬಂದು ನೀವು ಶೋಕಾಸ್ ನೋಟಿಸ್ ಇಶ್ಯೂ ಮಾಡ್ತೀರಂತೆ. ಹಂಗಾದ್ರೆ ಹೋದ ನವಂಬರ್-ಡಿಸೆಂಬರಲ್ಲಿ ಕೊಟ್ಟಿರುವಂಥ ಕುಮಾರಸ್ವಾಮಿ, ಶಕುಂತಲಾ ಜಿಲ್ಲೆ, ಮುರುಗೇಶ್ ನಿರಾಣಿ, ಜನಾರ್ದನ್ ರೆಡ್ಡಿ ಮೇಲೆ ಕೊಟ್ಟಿರೋದಕ್ಕೆ ಯಾಕೆ ಇನ್ನು ನೀವು ಅದು ಏನು ಲೋಕಾಯುಕ್ತ ಕೊಟ್ಟಿರೋದು? ನಮ್ಮ ಸರ್ಕಾರದ ಒಂದು ಸಂಸ್ಥೆ ಎನ್ಕ್ವೈರಿ ಮಾಡಿ ಇವ್ರ ಮೇಲೆ ತಪ್ಪಾಗಿದೆ, ಇದಕ್ಕೆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡಿ ಅಂತ ಕೊಟ್ಟಾಗ ಒಂದು ಸಂಸ್ಥೆ, ಅದಕ್ಕೆ ನೀವು ಪರ್ಮಿಷನ್ ಕೊಡದೆ ಯಾರೋ DJ ಅಬ್ರಾಮ್ ಅಂತೆ ಆತನ ಸುಪ್ರೀಂ ಕೋರ್ಟ್ ಚೀಮಾರಿಯಾಗಿ 25 ಲಕ್ಷ ಪೆನಾಲ್ಟಿ ಹಾಕಿ ನೀನು 420 ನೀನು ಅಂತ ಅದನ್ನು ಆಚೆ ಹಾಕಿರುವಂಥ ಸುಪ್ರೀಂ ಕೋರ್ಟ್ ಆಚೆ ಹಾಕಿದರೆ ಅಂಥವ್ರು ಕೊಟ್ಟಿರುವಂಥ ಲೆಟ್ರಿಗೆ ನೀವು ಶೋಕಾಸ್ ನೋಟಿಸ್ ಕೊಟ್ಟು ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡ್ತೀರಾ ಅಂದರೆ ಅಲ್ಲಿಗೆ ಯಾಕೆ ಕುಮಾರಸ್ವಾಮಿಗೆ, ಶಕುಂತಲಾ ಜಿಲ್ಲೆಗೆ, ಜನಾರ್ದನ್ ರೆಡ್ಡಿಗೆ, ಮುರುಗೇಶ್ ನಿರಾಣಿಗೆ ಕೊಟ್ಟಿಲ್ಲ ನೀವು? ನಮ್ಮ ಲೋಕಾಯುಕ್ತ ಸಂಸ್ಥೆ ಕೊಟ್ಟಿರೋದಕ್ಕೆ ಅಲ್ಲಿಗೆ ಏನು ಲೆಕ್ಕ? ಏನು ನಾವೇ ಅರ್ಥ ಮಾಡ್ಕೋಬೇಕು. ಇದು ಬೇಕು ಅಂತೇಳಿ ಇವರು ಮಾಡ್ತಾ ಇರುವಂಥದ್ದು. ಖಂಡಿತವಾಗ್ಲೂ ಈ ರೀತಿಯಲ್ಲಿ ಮಾಡೋದು ತಪ್ಪು. ಈ ರೀತಿ ಮಾಡೋದು ತಪ್ಪು. ಗವರ್ನರ್ ಆಫೀಸನ್ನು ಕರ್ನಾಟಕ ಗವರ್ನರ್ BJP ಕಚೇರಿ ಅಂತ ಇವ್ರು ಹಾಕ್ಕೊಂಡ್ರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. 2004ರಲ್ಲಿ ಡಿನೋಟಿಫಿಕೇಶನ್ ಆಗುತ್ತೆ.